ಪ್ರತಿ ರಾಷ್ಟ್ರಕ್ಕೂ ಭೂಮಿ ಇದೆ. ಪ್ರತಿ ದೇಶಕ್ಕೂ ಜನರು ಇದ್ದಾರೆ. ಆದರೆ ಜಾಗತಿಕ ಆರ್ಥಿಕತೆಯನ್ನು ನಿಯಂತ್ರಿಸುವುದು ಕೆಲವೇ ದೇಶಗಳು. ಆಧುನಿಕ ಜಗತ್ತಿನಲ್ಲಿ ಶಕ್ತಿ ಈಗ ಕೇವಲ ಸೇನೆಗಳು ಅಥವಾ ಗಡಿಗಳಿಂದ ನಿರ್ಧಾರವಾಗುವುದಿಲ್ಲ. ಅದು ಆರ್ಥಿಕ ಬಲದಿಂದ ನಿರ್ಧಾರವಾಗುತ್ತದೆ. ಒಂದು ದೇಶದ ಆರ್ಥಿಕತೆಯ ಗಾತ್ರವು ಜಾಗತಿಕ ವ್ಯಾಪಾರ, ಜಾಗತಿಕ ಹಣಕಾಸು ಮತ್ತು ಜಾಗತಿಕ ನಿರ್ಧಾರಗಳ ಮೇಲೆ ಅದು ಎಷ್ಟು ಪ್ರಭಾವ ಬೀರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಸ್ವಾಗತ ಸ್ಟಾರ್ಕ್ ಇಂಟರ್ನ್ಯಾಷನಲ್ಗೆ. ಈ ಡಾಕ್ಯುಮೆಂಟರಿಯಲ್ಲಿ ನಾವು 2026 ಅಂದಾಜಿಸಲಾದ ನಾಮಮಾತ್ರ ಸ್ಥೂಲ ದೇಶೀಯ ಉತ್ಪನ್ನದ ನಾಮಿನಲ್ ಜಿಡಿಪಿ ಆಧಾರದ ಮೇಲೆ ಜಗತ್ತಿನ ಅಗ್ರ 20 ಅತಿ ದೊಡ್ಡ ಆರ್ಥಿಕತೆಗಳನ್ನು ರ್ಯಾಂಕ್ ಮಾಡುತ್ತಿದ್ದೇವೆ. ನಾಮಮಾತ್ರ ಸ್ಥೂಲ ದೇಶೀಯ ಉತ್ಪನ್ನ ಅಥವಾ ನಾಮಿನಲ್ ಜಿಡಿಪಿ ಒಂದು ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲಾ ವಸ್ತುಗಳು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ಅಳೆಯುತ್ತದೆ. ಇದು ಪ್ರಸ್ತುತ ಅಮೆರಿಕನ್ ಡಾಲರ್ನಲ್ಲಿ ಲೆಕ್ಕಿಸಲಾಗುತ್ತದೆ, ಖರೀದಿ ಸಾಮರ್ಥ್ಯ ಅಥವಾ ಜೀವನ ವೆಚ್ಚಕ್ಕೆ ಯಾವುದೇ ಹೊಂದಾಣಿಕೆ ಇಲ್ಲದೆ. ಈ ರ್ಯಾಂಕಿಂಗ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನೀಡಿದ ಅಂದಾಜುಗಳ ಮೇಲೆ ಆಧಾರಿತವಾಗಿದೆ. ಇದು ಜಾಗತಿಕ ಆರ್ಥಿಕ ಕ್ಷೇತ್ರದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಗಳಲ್ಲೊಂದು. ವೇಗವಾಗಿ ಬೆಳೆಯುತ್ತಿರುವ ಉದಯೋನ್ಮುಖ ಮಾರುಕಟ್ಟೆಗಳಿಂದ ಹಿಡಿದು ದೀರ್ಘಕಾಲದಿಂದ ಸ್ಥಾಪಿತವಾದ ಆರ್ಥಿಕ ಮಹಾಶಕ್ತಿಗಳವರೆಗೆ ಈ ಪಟ್ಟಿಯು ನಿಜವಾಗಿ ಜಾಗತಿಕ ಆರ್ಥಿಕತೆಯನ್ನು ಯಾರು ಮುನ್ನಡೆಸುತ್ತಾರೆ ಎಂಬುದನ್ನು ತೋರಿಸುತ್ತದೆ. ಹೀಗಾಗಿ ಈಗ ಕೌಂಟ್ಡೌನ್ ಆರಂಭಿಸೋಣ. ರ್ಯಾಂಕ್ 20ನಿಂದ ಭೂಮಿಯ ಅತಿ ದೊಡ್ಡ ಆರ್ಥಿಕತೆಯವರೆಗೆ. ರ್ಯಾಂಕ್ 20ರಲ್ಲಿ ನಾವು ಪೋಲ್ಯಾಂಡ್ನಿಂದ ಪ್ರಾರಂಭಿಸುತ್ತೇವೆ. 2026ರಲ್ಲಿ ಸುಮಾರು 1.1 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳ ಅಂದಾಜು ನಾಮಮಾತ್ರ ಸ್ಥೂಲ ದೇಶೀಯ ಉತ್ಪನ್ನದೊಂದಿಗೆ ಪೋಲ್ಯಾಂಡ್ ಪೂರ್ವ ಯುರೋಪಿನ ಅತ್ಯಂತ ಬಲವಾದ ಆರ್ಥಿಕತೆಗಳಲ್ಲೊಂದು ಆಗಿದೆ. ಒಮ್ಮೆ ಮುಖ್ಯವಾಗಿ ಪರಿವರ್ತನಾ ಆರ್ಥಿಕತೆಯಾಗಿ ಪರಿಚಿತವಾಗಿದ್ದ ಪೋಲ್ಯಾಂಡ್ ಕ್ರಮೇಣ ತನ್ನನ್ನು ತಾನೇ ಪರಿವರ್ತಿಸಿಕೊಂಡಿದೆ. ಉತ್ಪಾದನಾ ವೃದ್ಧಿ, ವಾಹನ ಮತ್ತು ಯಂತ್ರೋಪಕರಣ ರಫ್ತು, ಯುರೋಪಿಯನ್ ಒಕ್ಕೂಟದೊಂದಿಗೆ ಬಲವಾದ ಆರ್ಥಿಕ ಏಕೀಕರಣ. ಅದರ ತಂತ್ರಜ್ಞಾನದ ದೃಷ್ಟಿಯಿಂದ ಮಹತ್ವದ ಭೌಗೋಳಿಕ ಸ್ಥಾನವು ಪೋಲ್ಯಾಂಡ್ ಅನ್ನು ಪಶ್ಚಿಮ ಮತ್ತು ಪೂರ್ವ ಯುರೋಪ್ ನಡುವಿನ ಪ್ರಮುಖ ಆರ್ಥಿಕ ಸೇತುವೆಯಾಗಿ ಮಾಡುತ್ತದೆ. ಸ್ಥಿರ ಸಂಸ್ಥೆಗಳು, ಪರಿಣತ ಕಾರ್ಮಿಕ ವರ್ಗ ಮತ್ತು ನಿರಂತರ ದೇಶೀಯ ಬೇಡಿಕೆಯ ಬೆಂಬಲದಿಂದ ಪೋಲ್ಯಾಂಡ್ನ ಏರಿಕೆಯ ಪ್ರಚಾರದಿಂದ ಅಲ್ಲ, ಆದರೆ ಶಿಸ್ತು, ಸ್ಥೈರ್ಯ ಮತ್ತು ದೀರ್ಘಕಾಲಿಕ ಯೋಜನೆಯ ಫಲಿತಾಂಶವಾಗಿದೆ. ರ್ಯಾಂಕ್ 20ರಲ್ಲಿ ಪೋಲ್ಯಾಂಡ್ ನಮ್ಮ ಪಟ್ಟಿಯನ್ನು ಆರಂಭಿಸುತ್ತಿದ್ದು, ಆರ್ಥಿಕ ಶಕ್ತಿ ಹಂತ ಹಂತವಾಗಿ ನಿರ್ಮಿಸಲಾಗುತ್ತದೆ ಎಂಬುದನ್ನು ನೆನಪಿಸುತ್ತದೆ. ರ್ಯಾಂಕ್ 19ರಲ್ಲಿ ನಮ್ಮ ಬಳಿ ಸೌದಿ ಅರೇಬಿಯಾ ಇದೆ. 2026ರಲ್ಲಿ ಸುಮಾರು 1.3 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳ ಅಂದಾಜು ನಾಮಮಾತ್ರ ಸ್ಥೂಲ ದೇಶೀಯ ಉತ್ಪನ್ನದೊಂದಿಗೆ ಸೌದಿ ಅರೇಬಿಯಾ ಮಧ್ಯ ಪೂರ್ವದ ಅತ್ಯಂತ ಪ್ರಭಾವಶೀಲ ಆರ್ಥಿಕತೆಗಳಲ್ಲೊಂದು ಆಗಿ ಉಳಿದಿದೆ. ದಶಕಗಳ ಕಾಲ ಸೌದಿ ಅರೇಬಿಯಾದ ಸಂಪತ್ತು ಬಹುತೇಕ ಸಂಪೂರ್ಣವಾಗಿ ತೈಲದ ಮೇಲೆ ಅವಲಂಬಿತವಾಗಿತ್ತು. ಇಂದಿಗೂ ಸಹ ಇಂಧನ ರಫ್ತುಗಳು ಅದರ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಆದರೆ ಕತೆ ಬದಲಾಗುತ್ತಿದೆ. ತಮ್ಮ ಮಹತ್ವಾಕಾಂಕ್ಷಿ ವಿಷನ್ 2030 ಕಾರ್ಯಕ್ರಮದ ಮೂಲಕ ಸೌದಿ ಅರೇಬಿಯಾ ಭಾರೀ ಹೂಡಿಕೆ ಮಾಡುತ್ತಿದೆ. ಮೂಲಸೌಕರ್ಯ ಮತ್ತು ಮೆಗಾ ಯೋಜನೆಗಳಲ್ಲಿ, ಪರ್ಯಟನೆ ಮತ್ತು ಮನರಂಜನೆಯಲ್ಲಿ, ತಂತ್ರಜ್ಞಾನ ಮತ್ತು ನವೀಕರಿಸಬಹುದಾದ ಶಕ್ತಿಯಲ್ಲಿ. ಲಕ್ಷ್ಯ ಸ್ಪಷ್ಟವಾಗಿದೆ: ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಮತ್ತು ವಿಭಿನ್ನೀಕೃತ, ಭವಿಷ್ಯಕ್ಕೆ ಸಿದ್ಧವಾದ ಆರ್ಥಿಕತೆಯನ್ನು ನಿರ್ಮಿಸುವುದು. ರ್ಯಾಂಕ್ 19ರಲ್ಲಿ ಸೌದಿ ಅರೇಬಿಯಾ ಸಂಪನ್ಮೂಲ ಆಧಿಪತ್ಯದಿಂದ ಆರ್ಥಿಕ ಪರಿವರ್ತನೆಯತ್ತ ಸಾಗುತ್ತಿರುವ ಒಂದು ರಾಷ್ಟ್ರವನ್ನು ಪ್ರತಿನಿಧಿಸುತ್ತದೆ. ರ್ಯಾಂಕ್ 18ರಲ್ಲಿ ನಮ್ಮ ಬಳಿ ನೆದರ್ಲ್ಯಾಂಡ್ಸ್ ಇದೆ. 2026ರಲ್ಲಿ ಸುಮಾರು 1.4 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳ ಅಂದಾಜು ನಾಮಮಾತ್ರ ಸ್ಥೂಲ ದೇಶೀಯ ಉತ್ಪನ್ನದೊಂದಿಗೆ ನೆದರ್ಲ್ಯಾಂಡ್ಸ್ ಆರ್ಥಿಕ ಪ್ರಭಾವವು ಭೂಮಿಯ ಗಾತ್ರದಿಂದ ಅಳೆಯಲಾಗುವುದಿಲ್ಲ ಎಂಬುದನ್ನು ಸಾಬೀತುಪಡಿಸುತ್ತದೆ. ಚಿಕ್ಕ ದೇಶವಾಗಿದ್ದರೂ ನೆದರ್ಲ್ಯಾಂಡ್ಸ್ ಜಾಗತಿಕ ವ್ಯಾಪಾರದ ಮಹಾಶಕ್ತಿಯಾಗಿದೆ. ಅದರ ಆರ್ಥಿಕತೆ ಮುಂದುವರಿಯುವುದು. ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಲಾಜಿಸ್ಟಿಕ್ಸ್, ಮುನ್ನಡೆದ ಉತ್ಪಾದನಾ ಕ್ಷೇತ್ರ, ಹಣಕಾಸು ಸೇವೆಗಳು, ಹೈಟೆಕ್ ಕೃಷಿ. ಜಗತ್ತಿನ ಅತ್ಯಂತ ಬ್ಯುಸಿಯಾದ ಬಂದರುಗಳಲ್ಲಿ ಒಂದರ ಮನೆಯಾಗಿರುವುದರ ಜೊತೆಗೆ ಅತ್ಯಂತ ಪರಿಣಾಮಕಾರಿ ಸಾರಿಗೆ ಜಾಲವನ್ನು ಹೊಂದಿರುವ ನೆದರ್ಲ್ಯಾಂಡ್ಸ್ ಜಾಗತಿಕ ವಾಣಿಜ್ಯಕ್ಕೆ ಯುರೋಪಿನ ಪ್ರವೇಶದ್ವಾರವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಖರತೆ, ಯೋಜನೆ ಮತ್ತು ಸಂಪರ್ಕತೆಯೇ ಅದರ ಯಶಸ್ಸನ್ನು ನಿರ್ಧರಿಸುತ್ತವೆ. ರ್ಯಾಂಕ್ 18ರಲ್ಲಿ ನೆದರ್ಲ್ಯಾಂಡ್ಸ್ ತಂತ್ರ ಮತ್ತು ರ್ಯಾಂಕ್ 17ರಲ್ಲಿ ನಮ್ಮ ಬಳಿ ಇಂಡೋನೇಷಿಯಾ ಇದೆ. 2026ರಲ್ಲಿ ಸುಮಾರು 1.55 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳ ಅಂದಾಜು ನಾಮಮಾತ್ರ ಸ್ಥೂಲ ದೇಶೀಯ ಉತ್ಪನ್ನದೊಂದಿಗೆ ಇಂಡೋನೇಷಿಯಾ ದಕ್ಷಿಣ ಪೂರ್ವ ಏಷ್ಯಾದ ಅತಿ ದೊಡ್ಡ ಆರ್ಥಿಕತೆಯಾಗಿ ನಿಂತಿದೆ. ಇಂಡೋನೇಷಿಯಾದ ಬಲ ಅದರ ಮೂಲಾಧಾರಗಳಲ್ಲಿ ಅಡಕವಾಗಿದೆ.
270 ಮಿಲಿಯನ್ಗಿಂತ ಹೆಚ್ಚು ಜನಸಂಖ್ಯೆ, ಸಮೃದ್ಧವಾದ ಪ್ರಕೃತಿ ಸಂಪನ್ಮೂಲಗಳು, ಡಿಜಿಟಲ್ ಸೇವೆಗಳು ಮತ್ತು ಉತ್ಪಾದನಾ ಕ್ಷೇತ್ರದಲ್ಲಿ ವೇಗವಾದ ಬೆಳವಣಿಗೆ. ಸಾಮಾನ್ಯವಾಗಿ ನಿದ್ರಿಸುತ್ತಿರುವ ದೈತ್ಯ ಎಂದು ವರ್ಣಿಸಲ್ಪಡುವ ಇಂಡೋನೇಷಿಯಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹೂಡಿಕೆ ಸುಧಾರಣೆಗಳ ಮೂಲಕ ಕ್ರಮೇಣ ತನ್ನ ಆರ್ಥಿಕ ಸಾಮರ್ಥ್ಯವನ್ನು ಹೊರತರುತ್ತಿದೆ. ಜಾಗತಿಕ ಸರಬರಾಜು ಸರಪಳಿಗಳು ಬದಲಾಗುತ್ತಿರುವಂತೆ ಮತ್ತು ದೇಶೀಯ ಬಳಕೆ ಹೆಚ್ಚುತ್ತಿರುವಂತೆ ಜಗತ್ತಿನ ಆರ್ಥಿಕತೆಯಲ್ಲಿ ಇಂಡೋನೇಷಿಯಾದ ಪಾತ್ರ ದಿನೇ ದಿನೇ ಮಹತ್ವ ಪಡೆದು ರ್ಯಾಂಕ್ 16ರಲ್ಲಿ ನಮ್ಮ ಬಳಿ ಟರ್ಕಿ ಇದೆ. 2026ರಲ್ಲಿ ಸುಮಾರು 1.6 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳ ಅಂದಾಜು ನಾಮಮಾತ್ರ ಸ್ಥೂಲ ದೇಶೀಯ ಉತ್ಪನ್ನದೊಂದಿಗೆ ಟರ್ಕಿ ಜಾಗತಿಕ ಆರ್ಥಿಕತೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಭೌಗೋಳಿಕ ಮತ್ತು ಆರ್ಥಿಕ ದೃಷ್ಟಿಯಿಂದ ಟರ್ಕಿ ಕೆಳಗಿನ ಪ್ರದೇಶಗಳ ಸಂಗಮ ಬಿಂದುವಿನಲ್ಲಿ ಇದೆ. ಯುರೋಪ್, ಏಷ್ಯಾ, ಮಧ್ಯ ಪೂರ್ವ. ಅದರ ಆರ್ಥಿಕತೆ ಮುಂದುವರಿಯುವುದು ಉತ್ಪಾದನಾ ಮತ್ತು ಕೈಗಾರಿಕಾ ರಫ್ತುಗಳು, ನಿರ್ಮಾಣ ಮತ್ತು ಮೂಲಸೌಕರ್ಯ, ರಕ್ಷಣಾ ಮತ್ತು ವಾಹನೋದ್ಯಮ ಕ್ಷೇತ್ರಗಳು. ಟರ್ಕಿ ವಿಶೇಷವಾಗಿ ಯುರೋಪ್ ಮತ್ತು ಪ್ರಾದೇಶಿಕ ಮಾರುಕಟ್ಟೆಗಳ ಕಡೆಗೆ ಬಲವಾದ ಉತ್ಪಾದನಾ ಸಾಮರ್ಥ್ಯ ಮತ್ತು ರಫ್ತು ಸಾಮರ್ಥ್ಯವನ್ನು ನಿರ್ಮಿಸಿದೆ. ಆದರೆ ಹೆಚ್ಚಿನ ದರ ಏರಿಕೆ, ಮುದ್ರಾಸ್ಫೀತಿ ಮತ್ತು ಕರೆನ್ಸಿಯ ಅಸ್ಥಿರತೆ ಪ್ರಮುಖ ಸವಾಲುಗಳಾಗಿ ಉಳಿದಿವೆ. ಇದು ದೇಶೀಯ ವಿಶ್ವಾಸ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರಭಾವಿಸುತ್ತದೆ. ರ್ಯಾಂಕ್ 16ರಲ್ಲಿ ಟರ್ಕಿ ತಂತ್ರಜ್ಞಾನದ ಜಾಗತಿಕ ಆರ್ಥಿಕತೆ ವಿಶಾಲವಾಗಿದೆ ಮತ್ತು ರ್ಯಾಂಕಿಂಗ್ ಈಗ ಮಾತ್ರ ಆರಂಭವಾಗಿದೆ. ಪೋಲ್ಯಾಂಡ್ನ ಕೈಗಾರಿಕಾ ಬೆಳವಣಿಗೆಯಿಂದ ಟರ್ಕಿಯ ತಂತ್ರಜ್ಞಾನದ ಮಹತ್ವದ ಸ್ಥಾನವರೆಗೆ 2026ರಲ್ಲಿ ಜಾಗತಿಕ ಆರ್ಥಿಕ ದೃಶ್ಯವನ್ನು ರೂಪಿಸುತ್ತಿರುವ ಮೊದಲ 5 ರಾಷ್ಟ್ರಗಳನ್ನು ನಾವು ಪರಿಶೀಲಿಸಿದ್ದೇವೆ. ಆದರೆ ನಿಜವಾದ ವೇಗ ಇನ್ನೂ ಮುಂದಿದೆ. ಮುಂದಿನ ಭಾಗದಲ್ಲಿ ನಾವು ರ್ಯಾಂಕಿಂಗ್ನಲ್ಲಿ ಇನ್ನಷ್ಟು ಮೇಲಕ್ಕೆ ಸಾಗುತ್ತೇವೆ, ಇನ್ನೂ ದೊಡ್ಡ ಆರ್ಥಿಕತೆಗಳತ್ತ ಮತ್ತು ಇನ್ನೂ ಹೆಚ್ಚಿನ ಜಾಗತಿಕ ಪ್ರಭಾವದತ್ತ. ಇದು ಸ್ಟಾರ್ಕ್ ಇಂಟರ್ನ್ಯಾಷನಲ್ ಪಾರ್ಟ್ 2ನಲ್ಲಿ ಭೇಟಿಯಾಗೋಣ.